ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ರಂಗೋಲಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ಗೌರಿ ಗಣೇಶ ಹಬ್ಬದ್ದು ಆಗಿರುತ್ತೆ. ಹಬ್ಬಕ್ಕೆ ಅಂತೇಳಿ ನಾನು ಸೀರೆ ಶಾಪಿಂಗ್ ಮಾಡಿದ್ದು, ಹಾಗೆ ಹಬ್ಬದ ದಿನದ್ದು, ಅವತ್ತು ಹಬ್ಬಕ್ಕೆ ಅಂತೇಳಿ ಏನೇನು ಅಡುಗೆ ಮಾಡಿದ್ದೆ ಅಂತ ವಿಡಿಯೋಗಳನ್ನೆಲ್ಲ ನಾನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟು ವರ್ಷಗಳಲ್ಲಿ ಸ್ಟಾರ್ಟಿಂಗ್ ಎಲ್ಲ ನಾವು ಪ್ರತಿ ವರ್ಷ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ವಿ ಗೌರಿ ಗಣೇಶ ಹಬ್ಬಕ್ಕೆ. ಈಗ ಒಂದು 4-5 ವರ್ಷದಿಂದ ಕಂಟಿನ್ಯೂಸ್ ಹೋಗೋಕ್ಕಾಗಲಿಲ್ಲ ಅಂತಂದ್ರೂ, ಇಲ್ಲ ಮಕ್ಕಳು ಹೋಗೋರು, ಇಲ್ಲ ನಾವು ಮಕ್ಕಳೆಲ್ಲರೂ ಒಟ್ಟಿಗೆ ಹೋಗ್ತಿದ್ವಿ. ಈ ಥರ ಆಗ್ತಿತ್ತು. ಈ ಸಲ ಅಂತೂ ಮಕ್ಕಳು ಮಾತ್ರ ಹೋಗಿದ್ದಾರೆ ಹಬ್ಬಕ್ಕೆ. ನಾವು ಹಬ್ಬಕ್ಕೆ ಊರಿಗೆ ಹೋಗ್ಲಿಲ್ಲ, ನಾವಿಬ್ಬರೇ ಮಾತ್ರ ಇದ್ವಿ, ನಾವು ಗಂಡ ಹೆಂಡತಿ ಇಬ್ಬರು ಮಾತ್ರ ಇದ್ವಿ ಇಲ್ಲಿ. ಹಾಗಾಗಿ ನಮ್ಮ ಮನೇಲಿ ಹಬ್ಬನ ತುಂಬಾ ಸಿಂಪಲ್ ಆಗೇ ಮಾಡಿದ್ವಿ. ನಾವು ಗಣೇಶನ ಕೂರ್ಸಲ್ಲ ಈ ಹಬ್ಬದಲ್ಲಿ, ಆ ರೂಢಿ ಇಲ್ಲ ನಮ್ಮ ಮನೇಲಿ. ಇವತ್ತು ನಾನು ಒಬ್ಬ ಮನುಷ್ಯನಿಗೆ ಒಳ್ಳೆ ಸಂಸ್ಕಾರ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಒಬ್ಬ ಮನುಷ್ಯನಿಗೆ ಒಳ್ಳೆ ಸಂಸ್ಕಾರ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಈಗಿನ ಕಾಲದಲ್ಲಿ ಎಜುಕೇಶನ್ನು ಕೊಡ್ಸೋದು, ಇಲ್ಲ ಹಣ ಸಂಪಾದನೆ ಮಾಡೋದು, ಹೆಸರು ಗಳಿಸೋದು, ಅದು ಎಲ್ಲ ಎಷ್ಟು ಮುಖ್ಯ ಅಂತ ಅನ್ಸುತ್ತೋ ಅದ್ರ ಸಮಾನೇ ಒಳ್ಳೆ ನಡತೆ ಇರಬೇಕು, ಒಳ್ಳೆ ಸಂಸ್ಕಾರ ಕಲ್ತ್ಕೊಂಡಿರ್ಬೇಕು ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಈಗಿನ ಕಾಲದಲ್ಲಿ ದೊಡ್ಡೋರಿಗೆ ಬೆಲೆ ಕೊಡಬೇಕು, ಅವ್ರು ಹೇಳಿದನ್ನ ಸ್ವಲ್ಪನಾದ್ರೂ ಕೇಳಬೇಕು, ಅವ್ರು ಹೇಳಿದಾಗೆ ನಾವು ನಡ್ಕೋಬೇಕು, ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಕೊಡಬೇಕು ಅನ್ನೋದನ್ನ ನಮ್ಮ ಮಕ್ಳುಗಳಿಗೆ ನಾವುಗಳೇನೆ ಚಿಕ್ಕ ವಯಸ್ಸಿಂದನೂ ಹೇಳ್ಕೊಡ್ಬೇಕು. ಯಾಕಂದ್ರೆ ಚಿಕ್ಕದಿಂದ ನಾವೇನು ಹೇಳ್ಕೊಡ್ಲಿಲ್ಲ ಅಂದ್ರೆ ದೊಡ್ಡವರಾದ್ಮೇಲೆ ಯಾವ್ದನ್ನು ಕಲ್ತ್ಕೊಳ್ಳಲ್ಲ ಅವರು. ನಾವು ಎಷ್ಟೋ ಸಲ ಬಸ್ಸು ಟ್ರೈನ್ಗಳಲ್ಲಿ ನೋಡ್ತಾ ಇರ್ತೀವಿ, ಯಾರಾದ್ರೂ ವಯಸ್ಸಾಗಿರೋರು ಬಂದಿದ್ದಾರೆ ಅಂತಂದ್ರೆ, ಬಸ್ಸು ಟ್ರೈನ್ಗಳಲ್ಲಿ ಹತ್ತಿದ್ದಾರೆ ಅಂತಂದ್ರೆ ಅವ್ರುಗಳಿಗೆ ಸೀಟ್ನೇ ಬಿಟ್ಕೊಡದೆ ಸುಮ್ಮನೆ ಕೂತಿರ್ತಾರೆ. ನೋಡಿದ್ರು ಕೂಡ ಸುಮ್ಮನೆ ಕೂತಿರ್ತಾರೆ. ಎಷ್ಟೋ ಸಲ ಕಂಡಕ್ಟರ್ಗಳು ಹೇಳ್ಬೇಕಾಗತ್ತೆ, ಇಲ್ಲಾಂದ್ರೆ ಯಾರಾದ್ರೂ ಬೇರೆಯವ್ರು ಹೇಳೋವರ್ಗು ಅವ್ರು ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ, ಗೊತ್ತೇ ಇಲ್ವೇನೋ ಅನ್ನೋ ಥರ. ಅದ್ರ ಬದಲು ವಯಸ್ಸಾದವ್ರಿಗೆ ಜಾಗ ಬಿಡೋದು. ರೋಡ್ಗಳಲ್ಲಿ ಎಷ್ಟೋ ಸಲ ವಯಸ್ಸಾಗಿರೋರು ಈ ಕಡೆಯಿಂದ ಆ ಕಡೆಗೆ ಒಂದು ಸ್ವಲ್ಪ ರೋಡ್ ದಾಟಿಸ್ರಪ್ಪ ಅಂತ ಹೇಳ್ತಾ ಇರ್ತಾರೆ. ಅದ್ರಲ್ಲಿ ಎಷ್ಟೋ ಜನ ಕೇಳಿಸ್ಕೊಳ್ದೇ ಇರೋ ಥರ ಅವ್ರವ್ರದೇ ಬ್ಯುಸಿ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ, ಯಾರು ಅದನ್ನ ಗಮನಿಸೋದೇ ಇಲ್ಲ. ಅಂಥದ ಕಾಲ ಸಣ್ಣ ಪುಟ್ಟದ ಹೆಲ್ಪ್ ಮಾಡೋದು. ಈ ಕೈ ಕಾಲು ಇಲ್ಲ ಅಂತ ಭಿಕ್ಷೆ ಬೇಡೋರು ಇರ್ತಾರೆ. ಭಿಕ್ಷೆ ಬೇಡೋರ್ಗೆ ಎಲ್ಲರಿಗೂ ಹೆಲ್ಪ್ ಮಾಡಿ ಅಂತ ಹೇಳಕ್ಕಾಗಲ್ಲ ನಾವು. ಬಟ್ ಕೈ ಕಾಲು ಇಲ್ಲ ಅಂತ ಭಿಕ್ಷೆ ಬಿಡ್ತಾ ಇರ್ತಾರಲ್ಲ, ಅವ್ರುಗಳಿಗೆ ಸಣ್ಣ ಪುಟ್ಟದ ಹೆಲ್ಪ್ ಮಾಡ್ಬೋದು. ಇವ್ರುಗಳ ಪಾಕೆಟ್ ಮನೇಲಿ ಬರೀ ₹5 ₹10 ಹೆಲ್ಪ್ ಮಾಡಿದ್ರು ಅವ್ರಿಗೆ ಒಂದೊತ್ತಿನ ಊಟಕ್ಕೆ ಅಥವಾ ಅವ್ರ ಸಣ್ಣ ಪುಟ್ಟ ಖರ್ಚಿಗಾದ್ರೂ ಆಗತ್ತೆ. ಅಂತ ಹೆಲ್ಪಿಂಗ್ ನೇಚರ್ನ ಬೆಳೆಸ್ಕೊಳ್ಳಿ ಅಂತ ನಾವು ಹೇಳ್ಕೊಡ್ಬೋದು. ಇಂಥದೆಲ್ಲ ಒಳ್ಳೆ ಸಂಸ್ಕಾರ, ಒಳ್ಳೆ ನಡತೆ ಅಂತ ಅನ್ಸುತ್ತೆ. ನಾವು ಈ ಚಿಕ್ಕದ್ರಿಂದ ಹೇಳ್ಕೊಟ್ರೆ, ಕೊನೆ ಪಕ್ಷ ₹1 ₹2ನ ಚಿಕ್ಕ ಮಕ್ಕಳಲ್ಲೇ ಹಾಕೋದನ್ನ ಹೇಳ್ಕೊಟ್ಟು ಅದ್ ಮಕ್ಳು ದೊಡ್ಡವ್ರು ಆಗ್ತಾ ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಅವ್ರಿಗೂ ಹೆಲ್ಪ್ ಆಗತ್ತೆ, ಇವರು ಒಳ್ಳೆ ಸಂಸ್ಕಾರ ಕಲ್ತ್ಕೋತಾರೆ. ಹಾಗೆ ನಾನು ಎಷ್ಟೋ ಫಂಕ್ಷನ್ಗಳಲ್ಲಿ ನೋಡಿದ್ದೀನಿ, ಈ ಎಲ್ರು ಕುತ್ಕೊಂಡು ಫಂಕ್ಷನ್ಗಳಲ್ಲಿ ನೆಂಟರು ಇಷ್ಟು ಎಲ್ರು ಕುತ್ಕೊಂಡು ಮಾತಾಡ್ತಾ ಇರ್ತೀವಿ. ಈಗ ಯಾರೋ ಒಬ್ರು ದೊಡ್ಡವರು ಮಾತಾಡ್ಸಕ್ ಬಂದಿದ್ದಾರೆ ಅಂತಂದಾಗ ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಎದುರುಗಡೆ ಮಾತಾಡ್ತಾ ಇರೋರು ಅವ್ರು ಎದ್ದು ನಿಂತ್ಕೊಂಡು ಮಾತಾಡ್ಸೋಣ, ಇಲ್ಲ ದೊಡ್ಡವ್ರು ಬಂದಿದ್ದಾರೆ ಸ್ವಲ್ಪ ಚೇರ್ ಬಿಟ್ಕೊಳ್ಳೋಣ, ಈ ತರ ಚಿಕ್ಕ ಚಿಕ್ಕ ವಿಷಯಗಳು ಅವ್ರಿಗೆ ಅರ್ಥ ಆಗೋದೇ ಇಲ್ಲ. ಅದ್ರ ಬದಲು ನಾವು ಅದನ್ನೆಲ್ಲ ಹೇಳ್ಕೊಡ್ಬೇಕು. ಸ್ವಲ್ಪ ಚೇರ್ ಬಿಡಪ್ಪ, ದೊಡ್ಡೋರವರು, ಇಂಥದ್ದೆಲ್ಲ ಕೆಲವೊಂದು ನಾವು ಹೇಳ್ಕೊಡ್ತಾ ಬಂದ್ರೆ ಚಿಕ್ಕ ವಯಸ್ಸಿಂದಾನೆ ಮಕ್ಳುಗಳು ಅದನ್ನ ನಾವೇನ್ ಮಾಡ್ತೀವಿ ಅದನ್ನ ನೋಡಿ ಅವ್ರು ಕಲಿತಾ ಹೋಗ್ತಾರೆ. ಜೀವನದಲ್ಲಿ ಹಣ ಸಂಪಾದನೆ ಮಾಡೋದು ಎಷ್ಟು ಇಂಪಾರ್ಟೆಂಟು, ಹಾಗೆ ಬೇರೆಯವ್ರಿಗೆ ಮರ್ಯಾದೆ ಕೊಡೋದು, ಮಾನವೀಯತೆ ತೋರಿಸೋದು, ಒಳ್ಳೆ ನಡತೆಯಿಂದ ಬದುಕೋದು, ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಂಥ ವಿಷಯಗಳನ್ನ ನಾವು ಕಲ್ತ್ಕೊಳ್ಳೋಣ, ಹಾಗೆ ನಮ್ಮ ಮಕ್ಳಿಗೂ ಕಲ್ಸೋಣ ಅನ್ನೋದಷ್ಟೇ ಇವತ್ತಿನ ಟಾಪಿಕ್ಕು. ಹಾಗೆ ನಾನಿಲ್ಲಿ ಇವತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆಲೂ ಪರೋಟಾನ ನಾನು ಟಿಫನ್ಗೆ ಅಂತೇಳಿ ಮಕ್ಳಿಗೆ ಮಾಡಿದ್ದೆ. ಮಕ್ಕಳಿಗೆ ಇದು ತುಂಬಾನೇ ಇಷ್ಟ ಆಗುತ್ತೆ. ಟೇಸ್ಟ್ ವೈಸ್ ಇದು ಬರೀ ಆಲೂ ಪರೋಟ ಹಾಗೆ ತಿನ್ಬೋದು, ಇದಕ್ಕೇನು ಚಟ್ನಿ ಅಥವಾ ಸಾಸು ಮೊಸರು ಏನು ಬೇಕು ಅಂತಾನೂ ಅನ್ಸಲ್ಲ. ಅಕಸ್ಮಾತ್ ಬೇಕಾದ್ರೆ ಇದಕ್ಕೆ ನೀವು ಸಾಸು ಮೊಸರು ಏನ್ದ್ರಲ್ಲಿ ಬೇಕಿರೋ ಇಲ್ಲ ತುಪ್ಪದಲ್ಲಿ ಕೂಡ ತಿನ್ಬೋದು, ಬೆಣ್ಣೆ ತುಪ್ಪದಲ್ಲಿ ಕೂಡ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ತುಂಬಾನೇ ಇಷ್ಟ ಆಗುತ್ತೆ. ಸ್ಕೂಲು ಕಾಲೇಜ್ಗೆ ಹೋಗುವಂಥ ಮಕ್ಳುಗಳಿಗೆ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ನಾನು ಮೊದಲು ಒಂದು 1/4 kg ಅಷ್ಟು ಆಲೂಗೆಡ್ಡೆನ ಒಂದು ಬಟ್ಲು ನೀರಲ್ಲಿ ಒಂದು 5 ನಿಮಿಷ ನೆನೆದಕ್ಕೆ ಬಿಡ್ತಾ ಇದ್ದೀನಿ. ಯಾಕಂದರೆ ತುಂಬಾನೇ ಮಣ್ಣಿತ್ತು, ಫ್ರೆಶ್ ಆಗಿ ಬಂದಿದ್ದು ಆಲೂಗೆಡ್ಡೆ ಅದು. ಹಾಗಾಗಿ ಸ್ವಲ್ಪ ಮಣ್ಣಿತ್ತು, ಒಂದು 5 ನಿಮಿಷ ನೆನೆಯಲಿ, ಆಮೇಲೆ ತೊಳೆಯೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ. ಅದನ್ನು ಒಂದು 3-4 ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಯಾಕೆಂದರೆ ಆಲೂಗೆಡ್ಡೆ ತುಂಬಾನೇ ಮಣ್ಣಿತ್ತು. ಹಾಗಾಗಿ ಒಂದು 4 ಸಲ ಚೆನ್ನಾಗಿ ತೊಳೆದ್ಮೇಲೆ ಅದನ್ನು ಕುಕ್ಕರಿಗೆ ಬೇಯೋದಕ್ಕೆ ಇಟ್ಕೊಂಡು ಒಂದು 4 ವಿಷಲ್ ಮಾಡಿಸ್ಕೊತಾ ಇದ್ದೀನಿ. ಈ ರೆಸಿಪಿಗೆ ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದಿರಬೇಕು. ಅದನ್ನು ಸ್ಮ್ಯಾಶ್ ಮಾಡಿದಾಗ ಫುಲ್ಲು ನೀಟಾಗಿ ಸ್ಮ್ಯಾಶ್ ಆಗಬೇಕು, ದಪ್ಪ ದಪ್ಪ ಅಂತಿರಬಾರ್ದು. ಹಾಗಾಗಿ ನಾನು 4 ವಿಷಲ್ ಮಾಡಿಸ್ಕೊಂಡಿದ್ದೀನಿ ನಾನು. ಹಾಗೆ ನೆಕ್ಸ್ಟು ಕುಕ್ಕರ್ ವಿಷಲ್ ಆಗೋಷ್ಟೊತ್ತಿಗೆ ಈ ಕಡೆ ನಾನು ಚಪಾತಿಗೆ ಅಂತೇಳಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಈ ಹಿಟ್ಟನ್ನ ಚಪಾತಿ ಕಲಿಸ್ಕೊಳ್ಳೋಷ್ಟು ಗಟ್ಟಿಗೆ ನಾವು ಕಲಿಸ್ಕೋಬಾರ್ದು. ಯಾಕೆಂದರೆ ನಾವು ಇದಕ್ಕೆ ಆಲೂಗೆಡ್ಡೆ ಸ್ಟಫಿಂಗ್ ಮಾಡೋದ್ರಿಂದ ನಾವು ಸ್ಟಫಿಂಗ್ ಮಾಡೋ ಟೈಮಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಹಿಟ್ಟು ನೀಟಾಗಿ ಚಪಾತಿ ಈ ಥರ ಉಜ್ಜೋದಕ್ಕೆ ಬರೋಲ್ಲ. ಹಾಗಾಗಿ
ನಾವು ಈ ಪೂರಿ ಕಲಿಸ್ತೀವಲ್ಲ ಸ್ಮೂತಾಗಿ, ಅಷ್ಟು ಸ್ಮೂತಾಗಿರಬೇಕು ಹಿಟ್ಟು. ಸ್ವಲ್ಪ ತೆಳುವಂಗೆ ಇರಬೇಕು. ಈ ಕಡೆ ಚಪಾತಿ ಅಷ್ಟು ಗಟ್ಟಿನೂ ಇರಬಾರ್ದು, ನಾವು ಈ ಹೋಳಿಗೆಗೆಲ್ಲ ಕಲಿಸ್ಕೊಳ್ಳೋಷ್ಟು ತೆಳುವೂ ಇರಬಾರ್ದು. ಈಗ ನಾವು ಪೂರಿ ಕಲಿಸೋಷ್ಟು ಅದ ಕರೆಕ್ಟಾಗಿರುತ್ತೆ. ಆ ಹಿಟ್ಟನ್ನ ನಾನು ಒಂದು 15 ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಇಟ್ಕೋತಾ ಇದ್ದೀನಿ. ಈ ಆಲೂ ಪರೋಟಾಗೆ ಸಾಸಲ್ಲಿ ಇಲ್ಲ ಅಂತಂದರೆ ಮೊಸರಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನನ್ನ ದೊಡ್ಡ ಮಗನಿಗೆ ಮೊಸರು ಇಷ್ಟ ಆಗಲ್ಲ, ಸಾಸಲ್ಲಿ ತಿನ್ನೋಕ್ಕೆ ಅವನಿಗೆ ಫಸ್ಟ್ ಆಫ್ ಆಲ್ ಇಷ್ಟನೇ ಇಲ್ಲ. ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾನೆ. ಅವನಿಗೆ ಚಟ್ನಿ ಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಚಟ್ನಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಚಟ್ನಿ ರೆಡಿ ಮಾಡಿಟ್ಬಿಟ್ಟು ನಾನು ಆಲೂ ಸ್ಟಫಿಂಗ್ ಅಂತೇಳಿ ಸ್ಟಫಿಂಗ್ ರೆಡಿ ಮಾಡ್ಕೊತಾ ಇದ್ದೆ. ಆಲೂಗಡ್ಡೆ ಎಲ್ಲ ಬೆಂದಿರೋ ಆಲೂಗಡ್ಡೆನ ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೋತಾ ಇದ್ದೀನಿ. ಹಾಗೆ ಸ್ಟಫಿಂಗಿಗೆ ಏನೇನು ಬೇಕು ಅದೆಲ್ಲ ಐಟಮ್ಸು ಕೂಡ ನಾನು ಎಲ್ಲದನ್ನೂ ರೆಡಿ ಮಾಡಿ ಒಂದು ಕಡೆ ಇಟ್ಕೋತಾ ಇದ್ದೀನಿ. ನಾನು ಈ ಆಲೂ ಸ್ಟಫಿಂಗಿಗೆ ತೊಗೊಂಡಿರೋದು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಇಂಚಿನಷ್ಟು ಶುಂಠಿನೂ ಕೂಡ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆನೆಲ್ಲ ಸಿಪ್ಪೆ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡು ಈಗ ಒಂದು ಬೌಲ್ಗೆ ಬಿಡಿಸಿಟ್ಟು ಆಲೂಗಡ್ಡೆನ ನಾನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದ್ದೀನಿ, ಈ ರೆಸಿಪಿನಲ್ಲಿ ಆಲೂಗೆಡ್ಡೆ ಗಂಟು ಥರ ದಪ್ಪ ದಪ್ಪ ಪೀಸ್ಗಳಿರಬಾರ್ದು, ಫುಲ್ಲು ನೀಟಾಗಿ ನುಣ್ಣಗೆ ಸ್ಮ್ಯಾಶ್ ಆಗಬೇಕು. ನನ್ನ ಹತ್ರ ಸ್ಮ್ಯಾಶರ್ ಇರಲಿಲ್ಲ, ಹಾಗಾಗಿ ಕೈಯಲ್ಲೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಅದನ್ನು ಪ್ರೆಸ್ ಮಾಡಿ ಸ್ಮ್ಯಾಶ್ ಮಾಡಿ ಅದನ್ನು ಚೆನ್ನಾಗಿ ಉಂಡೆ ಥರ ಕಲಸಿ ಮಾಡಿಟ್ಕೋತಾ ಇದ್ದೆ. ಆಲೂಗೆಡ್ಡೆನ ನಾವು ನೀಟಾಗಿ ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ತೆಗೆದಿಟ್ಕೊಂಡಿರುವಂಥ ಗರಂ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಹಾಗೆ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ತೊಗೊಂಡಿದ್ದಲ್ಲ, ಅದನ್ನು ಚೆನ್ನಾಗಿ ಕೈಲಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಸ್ಮ್ಯಾಶ್ ಮಾಡಿ ಹಾಕಿದ್ರೇ ಅದ್ರದ್ದು ಫ್ಲೇವರು, ಅದ್ರ ರುಚಿ ಬಿಟ್ಕೊಳ್ಳೋದು. ಹಾಗಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದನ್ನು ಹಾಕ್ಕೊಂಡು, ಶುಂಠಿ ತುರಿದಿಟ್ಕೊಂಡಿರೋದನ್ನ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಅದು ನೀಟಾಗಿ ಕೋಟಿಂಗ್ ಎಲ್ಲ ಅಂಟ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಆಲೂಗೆಡ್ಡೆಗೆ ಉಪ್ಪು ಹಾಕದೆ ಬೇಯಿಸಿರೋದ್ರಿಂದ ಈಗ ನಾನು ಉಪ್ಪು ರುಚಿಗೆ ತಕ್ಕಷ್ಟೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಉಂಡೆ ಆಗೋಷ್ಟು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಕಲಸಿಟ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನಾವು ಈರುಳ್ಳಿ ಬೇಕಿರೋ ಕಟ್ ಮಾಡಿ ಹಾಕ್ಕೋಬೋದು. ನನಗೆ ಆಲೂ ಪರೋಟಾಗೆ ಈರುಳ್ಳಿ ಬೇಡ, ಸ್ಟಫಿಂಗ್ ಅಷ್ಟು ನೀಟಾಗಿ ಚೆನ್ನಾಗಿರಲ್ಲ, ಅದು ಚಪಾತಿ ಉಜ್ಜುವಾಗ ಅಂತ ಅಂದ್ಬಿಟ್ಟು ನಾನು ಈರುಳ್ಳಿ ಅವಾಯ್ಡ್ ಮಾಡಿದ್ದೀನಿ. ಅಚ್ಕಾರದ ಪುಡಿನ ಹಾಕ್ಕೊಂಡಿರೋದ್ರಿಂದ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಬಾಯಿಗೆ ಆಗಾಗಿ ಸಿಗುತ್ತೆ ಅಂತ. ಕೆಲವೊಬ್ರಿಗೆ ಇಷ್ಟ ಇದೆ ಅಂದರೆ ಹಾಕ್ಕೋಬೋದು. ಬೇಕಿದ್ರೆ ನೀವು ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೋಬೋದು, ಕಸ್ತೂರಿ ಮೇಥಿ ಹಾಕ್ಕೋಬೋದು, ಎಳ್ಳನ್ನು ಹಾಕ್ಕೋಬೋದು. ನಾವು ಆಮೇಲೆ ಪುದೀನ ಬೇಕಿದ್ರು ಹಾಕ್ಕೋಬೋದು. ಪುದೀನ ಹಾಕ್ಕೊಂಡ್ರೆ ಪುದೀನದೇ ಫ್ಲೇವರ್ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ನಾನು ಆಲೂ ಪರೋಟಾಗೆ ನಾನು ಪುದೀನ ಯಾವಾಗಲೂ ಹಾಕಲ್ಲ, ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕೋತೀನಿ, ಅದು ಸ್ವಲ್ಪ ಮಾತ್ರ ಹಾಕೋತೀನಿ. ಇದರಲ್ಲಿ ಆಲೂಗೆಡ್ಡೆದೇ ಟೇಸ್ಟ್ ಜಾಸ್ತಿ ಇರಲಿ ಅನ್ನೋ ಕಾರಣಕ್ಕೆ ನಾನು ಬೇರೆ ಐಟಮ್ಸ್ನೆಲ್ಲ ಕಮ್ಮಿನೇ ಹಾಕಿರ್ತೀನಿ. ಇದು ಆಲೂ ಪರೋಟದು ಅದರದ್ದೇ ಆದ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಪುದೀನ ಹಾಕ್ಕೊಂಡ್ರೆ ನಿಮಗೆ ಪುದೀನ ಫ್ಲೇವರ್ ಜಾಸ್ತಿ ಬರ್ತಾ ಇರುತ್ತೆ ಅಷ್ಟೇ. ನಿಮ್ಗೆ ಇಷ್ಟ ಇದೆ ಅನ್ನೋರು ಹಾಕ್ಕೋಬೋದು, ಇಲ್ಲ ಪಾಲಕ್ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ತುಂಬ ವೆರೈಟಿನೂ ಮಾಡ್ಕೋಬೋದು ನಾವು ಪರೋಟಗಳಲ್ಲಿ. ಈಗ ಮಾಡ್ಕೊಂಡಿರೋ ಸ್ಟಫಿಂಗ್ನಲ್ಲಿ ಒಂದು 9ರಿಂದ 10 ಪರೋಟ ಮಾಡ್ಕೋಬೋದು, ಅಷ್ಟು ಉಂಡೆಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಉಂಡೆಗಳನ್ನ ರೆಡಿ ಮಾಡ್ಕೊಂಬಿಟ್ರೆ ನಾವು ಪರೋಟ ಲಟ್ಸೋದಕ್ಕೆ ತುಂಬಾ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲದನ್ನೂ ಒಂದು ಸಲ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಎಸೆಸಲ್ಲಿ ಎಲ್ಲ ಮಾಡ್ಕೊಂಡಿದ್ದೀನಿ.
ಆಲೂಗೆಡ್ಡೆನೆಲ್ಲ ನಾವು ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಚಪಾತಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆಂದಿದೆ. ಈಗ ಅದನ್ನು ಕೂಡ ನಾನು ಸ್ಟಫಿಂಗ್ಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ನಾವು ಚಪಾತಿ ಹೇಗೆ ತೊಗೋತೀವೋ ಅದಕ್ಕಿಂತ ಸ್ವಲ್ಪ ದಪ್ಪ ತೊಗೋಬೇಕು, ಏಕೆಂದರೆ ಈಗ ಸ್ಟಫಿಂಗ್ ಮಾಡೋದ್ರಿಂದ ಓಪನ್ ಆಗಬಾರ್ದಲ್ಲ, ಅದೇ ಕಾರಣಕ್ಕೆ. ಅದನ್ನು ನಾನು ಕೈ ಮೇಲೆ ಇಟ್ಕೊಂಡು ಸ್ವಲ್ಪ ಹಸಿಟ್ಟನ್ನ ಉದುರಿಸ್ಕೊಂಡು ಉಂಡೆಗಳನ್ನ ನಾನು ಚಿಕ್ಕ ಚಿಕ್ಕದಾಗೇ ಅಗಲ ಮಾಡ್ಕೊತಾ ಇದ್ದೀನಿ ಕೈಯಲ್ಲೇ. ಅದ್ರ ಮಧ್ಯಕ್ಕೆ ನಾನು ನಾವು ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆ ಸ್ಟಫಿಂಗ್ನು ಕೂಡ ಇಟ್ಕೊಂಡು ಅದನ್ನು ನೀಟಾಗಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇದು ಮಾಡೋದೇನು ಕಷ್ಟ ಅಂತ ಅನಿಸಲ್ಲ, 1-2 ಮಾಡೋರ್ಗೂ ಅಷ್ಟೇ. ಅದು ಮಾಡೋದು ತುಂಬಾ ಈಸಿ ಇದೆ, ಏಕೆಂದರೆ ನಾವು ಹಿಟ್ಟನ್ನು ತುಂಬ ಗಟ್ಟಿಯನ್ನು ಕಲಿಸ್ಕೊಂಡಿರಲ್ವಲ್ಲ, ಹಾಗಾಗಿ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು. ನಾನು ಒಂದು ಪ್ಲೇಟಿಗೆ ಸ್ವಲ್ಪ ಹಸಿಟ್ಟನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ನಾನು ಮಾಡಿಟ್ಕೊಂಡಿರುವಂಥ ಪರೋಟ ಉಂಡೆಗಳನ್ನ ಅದ್ರ ಮೇಲೆ ಇಟ್ಕೊಂಡು ಹೋಗಿದ್ದೀನಿ. ಯಾಕೆಂದರೆ ಹಾಗೆ ಇಟ್ಟರೆ ಪ್ಲೇಟ್ಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಅದು ಮತ್ತೆ ಓಪನ್ ಆಗುತ್ತೆ, ಬಿಟ್ಕೊಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಸಿಟ್ಟು ಹಾಕಿ ಅದ್ರ ಮೇಲೆ ಉಂಡೆಗಳನ್ನ ಇಟ್ಕೊತಾ ಇದ್ದೀನಿ. ಒಂದು ಸಲ ಈ ಥರ ಎಲ್ಲ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಚಪಾತಿನ ಒಂದೇ ಸಲ ಪರೋಟಗಳನ್ನ ಉಜ್ಜಿ ಬೇಗ ಬೇಗ ಬೇಯಿಸೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಫಸ್ಟು ಸ್ಟಫಿಂಗ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಗ್ಯಾಸ್ ಹಚ್ಬಿಟ್ಟು ಹಂಚ್ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಂಚ್ಕಾಯೋಷ್ಟೊತ್ತಿಗೆ ಹಂಚಿಗೂ ಕೂಡ ನಾನು ಆಯಿಲೆಲ್ಲ ಸ್ಪ್ರೆಡ್ ಮಾಡಿದ್ದೀನಿ. ಅಷ್ಟೊತ್ತಿಗೆ ಈ ಕಡೆ ಪಕ್ಕದಲ್ಲಿ ನಾನು ಪರೋಟಾನ ಉಜ್ಜುತ್ತಾ ಇದ್ದೀನಿ. ಆಲೂ ಪರೋಟಾನ ನಾವು ಯಾವಾಗಲೂ ಸ್ವಲ್ಪ ದಪ್ಪವಾಗಿ ಉಜ್ಕೋಬೇಕು. ಅದು ತೆಳು ಉಜ್ಜೋದಕ್ಕೆ ಅಂತ ಹೋದ್ರೆ ಅದು ಓಪನ್ ಆಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ದಪ್ಪನೇ ಇರಬೇಕು ಯಾವುದೇ ಪರೋಟಗಳಾದ್ರೂ. ನಾನಿಲ್ಲಿ ಪರೋಟನ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ. ನೀವು ಪರೋಟ ಇಷ್ಟು ದೊಡ್ಡದು ಬೇಡ ಅಂತಂದರೆ ಚಿಕ್ಕ ಚಿಕ್ಕದೇ ಮಾಡ್ಕೋಬೋದು, ಪರವಾಗಿಲ್ಲ. ಇಲ್ಲಿ ನಾನು ಮಾಡಿದ್ದೇನು ಓಪನ್ ಆಗ್ತಾ ಇರಲಿಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡದಾಗೆ ಇರಲಿ, ದಪ್ಪ ಥಿಕ್ನೆಸ್ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇದು ನಾವು ಉಜ್ಜುವಾಗ ಪರೋಟನ ಉಜ್ಜುವಾಗ ಏನಾಗುತ್ತೆ ಅಂತಂದರೆ ಹಸಿಟ್ಟು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗತ್ತೆ ಕೋಟಿಂಗಿಗೆ ಅಂತೇಳಿ. ಕೆಳಗಡೆ ಹಾಕೋಗು ಮತ್ತು ಚಪಾತಿ ಉಜ್ಜುವಾಗಲೂ ಕೂಡ ಅದ್ರ ಮೇಲೆ ಹಾಕುವಾಗ್ಲೂ ಹಸಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಇದನ್ನು ನಾವು ಬೇಯಿಸೋದಕ್ಕೆ ಎಣ್ಣೆ ಬೇಕಿದ್ರೂ ಹಾಕೋಬೋದು, ಇಲ್ಲ ನೀವು ಬೆಣ್ಣೆ ಇದೆ ಮನೇಲಿ ಅಂತಂದರೆ ಬೆಣ್ಣೆ ಯೂಸ್ ಮಾಡ್ಬೋದು, ಇಲ್ಲ ತುಪ್ಪ ಯೂಸ್ ಮಾಡ್ತೀನಿ ಅಂತಂದ್ರೆ ತುಂಬಾ ಒಳ್ಳೆ ಕಾಂಬಿನೇಷನು, ತುಪ್ಪನೂ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಕೂಡ. ಈ ಆಲೂ ಪರೋಟಾಗೆ ನಾವು ಹಸಿಮೆಣಸಿನಕಾಯಿ ಯೂಸ್ ಮಾಡದೇ ಇರೋದ್ರಿಂದ ಖಾರನೂ ಕಮ್ಮಿ ಇರುತ್ತೆ, ಟೇಸ್ಟ್ ವೈಸು ಕೂಡ ತುಂಬಾ ಚೆನ್ನಾಗಿರುತ್ತೆ ಗರಂ ಮಸಾಲ ಯೂಸ್ ಮಾಡಿರೋದ್ರಿಂದ. ನೀವು ಲಂಚ್ ಬಾಕ್ಸಿಗೆ ಹಾಕಿದ್ರು ಕೂಡ ಇದು ತುಂಬಾ ಸ್ಮೂತಾಗೇ ಇರುತ್ತೆ, ಒಳಗಡೆ ಆಲೂಗೆಡ್ಡೆ ಸ್ಟಫಿಂಗ್ ಇರೋದ್ರಿಂದ ಮಕ್ಳಿಗೆ ಮಧ್ಯಾಹ್ನ ತಿನ್ನೋದಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಗೆ ಕಾಲೇಜ್ಗೆ ಹೋಗುವಂಥ ಮಕ್ಕಳಿಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಬಿಸಿ ಬಿಸಿ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ.
ನಾನು ಇವಾಗ ಆಲೂ ಪರೋಟನ ಬರೀ ಒಂದು 6 ಅಷ್ಟು ಮಾತ್ರ ಮಾಡಿ ಇಟ್ಕೊಂಡಿದ್ದೀನಿ, ತಿಂಡಿಗಾಗೋಷ್ಟು ಮಾತ್ರ. ಇನ್ನು ಉಳಿದಿದ್ದು ಉಡ್ಡೆಗಳನ್ನ ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಿನ್ನೋ ಟೈಮಲ್ಲಿ ಮಧ್ಯಾಹ್ನ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉಳಿದಿದ್ದನ್ನೆಲ್ಲ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಿಸಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನನ್ನ ಮಗನಿಗೆ ಚಟ್ನಿ ಬೇಕು ಅನ್ನೋ ಕಾರಣಕ್ಕೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸ್ವಲ್ಪ ಶುಂಠಿ, ಹಾಗೆ ಉಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಸ್ವಲ್ಪ 1 ಇಂಚು ಶುಂಠಿ ಹಾಕ್ಕೊಂಡು ರುಬ್ಬಿ ಕಾಯಿ ಚಟ್ನಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರ ರೆಸಿಪಿ ನಾನು ಇಲ್ಲಿ ಶೇರ್ ಮಾಡಿಲ್ಲ. ಈಗ ನಾನು ಸ್ವಲ್ಪ ಮೊಸರು ಹಾಗೆ ಚಟ್ನಿ ಜೊತೆಗೆ ನಾನು ಪರೋಟನ ತಿನ್ನೋದಕ್ಕೆ ಕೊಡೋಣ ಬಿಸಿ ಬಿಸಿ ಅಂತ ಅಂದ್ಬಿಟ್ಟು ಅದನ್ನು ಹಾಕೋತಾ ಇದ್ದೆ. ನನ್ನ ಮಗನಿಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ನಾನು ಇಲ್ಲಿ ಇವತ್ತು ತುಪ್ಪ ಹಾಕಿಲ್ಲ. ನೀವು ಈ ಆಲೂ ಪರೋಟನ ಒಂದ್ಸಲ ಟ್ರೈ ಮಾಡಿ ತಿಂದು ನೋಡಿ, ತುಂಬಾ ಚೆನ್ನಾಗಿದೆ. ಮಕ್ಳು ಲಂಚ್ ಬಾಕ್ಸಿಗಂತೂ ತುಂಬಾ ವೆರೈಟಿ ಫುಡ್ ಅಂತಲೇ ಹೇಳ್ಬೋದು. ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಡೈಲಿ ರೊಟೀನ್ಗಳಲ್ಲಿ ದಿನ ಲಂಚ್ ಬಾಕ್ಸ್ ಕಟ್ಟೋದಕ್ಕೆ ಒಂದು ಸ್ಪೆಷಲ್ ರೆಸಿಪಿ ಕೂಡ ಆಯಿತು. ಇದನ್ನು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತೇಳಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.